ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣಾ ಅವರು ಇನ್ನಿಲ್ಲ. ನಿನ್ನೆ ರಾತ್ರಿ ಕೊನೆಯುಸಿರು ಎಳೆದಿದ್ದಾರೆ. ಶ್ವಾಸಕೋಶದ ಕ್ಯಾನ್ಸರ್ನಿಂದಾಗಿ ಬಳಲ್ತಾ ಇದ್ದಂಥ ಖ್ಯಾತ ನಟಿನೂ ಆಗಿದ್ರು. ಅದೇ ರೀತಿಯಾಗಿ ಕನ್ನಡದ ಹೆಸರಾಂತ ನಿರೂಪಕಿಯಾಗಿ ಅಪರ್ಣಾ ಅವರು ಹೆಸರನ್ನ ಪಡ್ಕೊಂಡಿದ್ರು. ಕನ್ನಡ ಅಂತ ಬಂದರೆ ಅಪರ್ಣಾ ಅವರ ಹೆಸರು ನೆನಪಾಗ್ತಾ ಇತ್ತು. ಅಪರ್ಣಾ ಅವರು ಅಂತ ಬಂದರೆ ಕನ್ನಡತಿ ಅಂತ ಹೇಳಲಾಗ್ತಾ ಇತ್ತು. ಅಂತ ಅಪರ್ಣಾ ಅವರನ್ನ ಈಗ ಕನ್ನಡ ಚಿತ್ರರಂಗ ಅದೇ ರೀತಿಯಾಗಿ ಮಾಧ್ಯಮ ಲೋಕ ಕಳ್ಕೊಂಡಿದೆ. ಇವತ್ತು ಮಧ್ಯಾಹ್ನ ಬನಶಂಕರಿ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ. ಶ್ವಾಸಕೋಶ ಕ್ಯಾನ್ಸರ್ನಿಂದ ಅಪರ್ಣಾ ಅವರು ಬಳಲ್ತಾ ಇದ್ರು, ವಿಧಿವಶರಾಗಿದ್ದಾರೆ. ಕನ್ನಡದ ಹೆಸರಾಂತ ನಿರೂಪಕಿ ಅಪರ್ಣಾ ಅವರು ನಿಧನರಾಗಿದ್ದಾರೆ ಅನ್ನುವಂಥ ಸುದ್ದಿ ಹೇಳೋದಕ್ಕೆ ಒಂದು ರೀತಿಯಾಗಿ ಬೇಜಾರಾಗುತ್ತೆ. ಯಾಕೆಂದರೆ ಅವರ ಕೊಡುಗೆ ಅಷ್ಟೊಂದು ಅಪಾರವಾದದ್ದಾಗಿತ್ತು ಕನ್ನಡ ಚಿತ್ರರಂಗಕ್ಕೆ. ಅದೇ ರೀತಿಯಾಗಿ ಮಾಧ್ಯಮ ಲೋಕ ಅಂತ ಬಂದಾಗ ಪ್ರತಿಯೊಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇರ್ಬೋದು, ಅದೇ ರೀತಿಯಾಗಿ ವೇದಿಕೆ ಕಾರ್ಯಕ್ರಮಗಳು ಅಂತ ಬಂದಾಗ ಅಪರ್ಣಾ ಅವರು ಇದ್ದಾರೆ ಅಂತ ಅಂದರೆ ಯಾವುದೇ ಒಂದು ಕನ್ನಡದಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ತಪ್ಪನ್ನು ಹುಡ್ಕೋದಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಸ್ಪಷ್ಟವಾಗಿ, ಸರಳವಾಗಿ, ನಿರರ್ಗಳವಾಗಿ ಮಾತನಾಡ್ತಾ ಇದ್ರು ಅಪರ್ಣಾ ಅವರು. ಅವರ ಸಾವಿನ ಸುದ್ದಿಯನ್ನು ಕೇಳಿ ಪ್ರತಿಯೊಬ್ಬರಿಗೂ ಕೂಡ ಈಗ ಬೇಜಾರಾಗಿರುತ್ತೆ. ಆದರೆ ಈಗ ಕನ್ನಡ ಚಿತ್ರರಂಗ ಸೇರಿದಂತೆ ರಾಜಕಾರಣಿಗಳು ಎಲ್ಲರೂ ಕೂಡ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಅಂತ ಬರ್ತಿದ್ದಾರೆ. ಇವತ್ತು ಅಂತಿಮ ದರ್ಶನವನ್ನು ಪಡ್ಕೊಳ್ತಾರೆ. ಇವತ್ತು ಮಧ್ಯಾಹ್ನ ಬನಶಂಕರಿ ಚಿತಾಗಾರದಲ್ಲಿ ಅವರ ಅಂತ್ಯಕ್ರಿಯೆಯಾಗುತ್ತೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಪತಿ ಕೂಡ ಮಾತನಾಡಿದರು. ನನಗೇನಾಗಿತ್ತು, ಯಾಕೆ ನಾನು ತೀರ್ಕೊಂಡೆ, ವಿಧಿವಶ ಆದೆ, ಅದ್ರ ಬಗ್ಗೆ ನಾನು ಯಾವ ಕಾಯಿಲೆಯಿಂದ ನಾನು ಬಳಲ್ತಾ ಇದ್ದೆ, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತ ಕೂಡ ಪತಿಗೆ ಹೇಳಿ ಅವ್ರು ನಿಧನರಾಗಿರುವಂಥದ್ದು. ಹಾಗಾಗಿ ಅವರ ಪತಿ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಈಗಾಗಲೇ ಚಿತ್ರರಂಗದಲ್ಲಿ ಇದ್ದಂಥವರು ಬ್ರಹ್ಮಾಂಡ ಗುರೂಜಿಯವರು ಕೂಡ ಬಂದಿದ್ದಾರೆ ಅವರ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಅಂತ. ಆದರೆ ಬೇಜಾರನ್ನು ಹೊರತುಪಡಿಸಿ ಅವರ ಸಾಧನೆಗಳನ್ನು ನೋಡಿದಾಗ ಬಹಳ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ನಾವೆಲ್ಲ ಭಾಷೆಯನ್ನು ಅಂದರೆ ಮಾತನ್ನು ಬಂಡವಾಳವಾಗಿ ಅಥವಾ ನಮ್ಮ ಮಾತಿನ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ತಾ ನಿರೂಪಕರಾಗಿ ಬದುಕಬೇಕು ಅಂತ ಆಸೆ ಪಟ್ಟವರು. ಅದಕ್ಕೆ ತಕ್ಕ ಉದಾಹರಣೆ ಅಂದರೆ ಅಪರ್ಣಾ ಮೇಡಮ್. ಹಾಗಾಗಿ ಅವರ ಸಾಧನೆ ಮತ್ತು ಅವರ ಒಂದು ವ್ಯಕ್ತಿತ್ವ ನನಗೆ ತುಂಬ ಅಮೇಝಿಂಗ್ ಅನಿಸುತ್ತೆ. ಮಾತುಗಳು ಕಮ್ಮಿ. ಮೊದಲನೇದಾಗಿ ತುಂಬ ಬೇಜಾರಾಗುತ್ತೆ. ಇನ್ನೊಂದೇನು ಅಂದರೆ ಆದರೆ ಬೇಜಾರನ್ನು ಹೊರತುಪಡಿಸಿ ಅವರ ಸಾಧನೆಗಳನ್ನು ನೋಡಿದಾಗ ರಾಮಣ್ಣ ಶೂಟ್ ಮಾಡಿದ್ವಿ. ಸೊ ಇಡೀ ಟೀಮ್ಗೆ ತುಂಬ ಬೇಜಾರಾಗಿದೆ, ತುಂಬ ದುಃಖ ಆಗಿದೆ. ಸೊ ಅವ್ರ ಜೊತೆ ಒಂದು ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ. ರಾಮಣ್ಣ ಆ್ಯಕ್ಚುಲಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು 5-6 ಇಯರ್ಸ್ ಆಯಿತು. ಸೊ ಆ ಪ್ರೊಸೆಸ್ಸಿಂದನೂ ಅವ್ರ ಜೊತೆ ಜಾಸ್ತಿ ವರ್ಕ್ಶಾಪ್ಗಳು ಮಾಡಿ, ಒಂದಷ್ಟು ಸೀನ್ಗಳ ಬಗ್ಗೆ ಡಿಸ್ಕಷನ್ಸ್ ಮಾಡಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀವಿ. ಇವತ್ತು ತುಂಬ ಬೇಜಾರಾಗಿದೆ. ಬಟ್ ಏನಂದರೆ ಅಟ್ಲೀಸ್ಟ್ ಅವ್ರ ಜೊತೆ ಒಂದು ಆ್ಯಕ್ಟ್ ಮಾಡಿರೋ ಒಂದು ಭಾಗ್ಯ ಸಿಕ್ತು ಅಂತ ಖುಷಿ. ಅದೇ ಒಂದು ಅಪರ್ಣಾ ಅವ್ರ ಬಗ್ಗೆ ಅದೇ ಏನು ಹೇಳಬೇಕು. ನಾನು ಕನ್ನಡ ಹೇಗಿರತ್ತೆ, ಕನ್ನಡ ಹೇಗೆ ಕೇಳತ್ತೆ, ಕನ್ನಡ ಪದಗಳೆಲ್ಲ ಕೇಳಿಸ್ಕೊಂಡಿರೋದೆ ಅಪರ್ಣಾ ಅವ್ರ ಬಾಯಿಂದ. ಎಷ್ಟೋ ಪುಸ್ತಕಗಳಲ್ಲಿ ಕನ್ನಡ ಭಾಷೆ ಇರೋದೇ ಇಲ್ಲ. ಕನ್ನಡ ಪದಗಳು, ಹೊಸ ಪದಗಳು ನಾನು ನೋಡಿದ್ದು, ಕೇಳಿಸ್ಕೊಂಡಿದ್ದೆ ಅಪರ್ಣಾ ಅವರಿಂದ. ಒಂದು ನಿರೂಪಣೆ ಮಾಡಿ, ನಿರೂಪಣೆ ಅಂದರೆ ಅಪರ್ಣಾ ಅಂದರೆ ನಿರೂಪಣೆ, ಹಂಗಾಗೋಗಿದೆ. ವಿ ಮಿಸ್ಸರ್. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀವಿ. ಅವರ ಹಸನ್ಮುಖಿ, ಯಾವಾಗಲೂ ನಗ್ತಾ ಇದ್ರು ಅವರು. ಅಪರ್ಣಾ ಅವ್ರ ಬಗ್ಗೆ ಅದೇ ಏನು ಹೇಳಬೇಕು. ನಾನು ಸ್ನೇಹ ಅನ್ನೋದಕ್ಕಿಂತ ಡೆಫಿನೆಟ್ಲಿ ಅವ್ರು ನಮಗೆ ಮಾರ್ಗದರ್ಶಿಗಳ ಥರ ಇದ್ದಿದ್ದು. ನಾವು ಟಿ ವಿ ಅಂತ ನೋಡಿದರೆ ಅದು ಫಸ್ಟು ನೋಡಿದ್ದೇನೆ ಅವ್ರನ್ನ ಆ್ಯಂಕರ್ ಆಗಿ. ಸೊ ಅವಾಗಿಂದ ನಾವು ಅವ್ರು ಸಿಕ್ಕಿದಾಗ್ಲೂ ನಾನು ಸಿಂಗರಾಗಿ ಬಂದು ಸ್ಟೇಜ್ ಮೇಲೆ ಅವ್ರ ಜೊತೆಯಲ್ಲಿ ಕಾರ್ಯಕ್ರಮ ನೀಡೋಕ್ಕೆ ಶುರು ಮಾಡಿದಾಗಿಂದ ಆ ಒಂದು ಜರ್ನಿ ಇರುತ್ತಲ್ಲ ಅವ್ರ ಜೊತೇಲಿ ಇರುತ್ತೆ. ಬಟ್ ಅವ್ರಿಗೆ ಗೊತ್ತಿರಲ್ಲ ನಾವು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ ಅಂತ. ಸೊ ಗೊತ್ತಾದ ಮೇಲೆ ಹೌದಾ ನೀವು ಪ್ರೋಗ್ರಾಮ್ ಎಲ್ಲ ನೋಡಿದ್ದೀರಾ ಅಂದರೆ ತುಂಬ ಡೌನ್ ಟು ಅರ್ತ್ ಪರ್ಸನ್ನು. ಮತ್ತು ಅದ್ರ ಜೊತೆಯಲ್ಲಿ ಈಗ ಕನ್ನಡದ ಬಗ್ಗೆ ನೀವು ಯಾವುದಾದ್ರೂ ಕೇಳಿ, ಕವಿ ಕೇಳಿ, ಯಾವುದ್ರ ಬಗ್ಗೆ ಕೇಳಿ, ಕವನಗಳ ಬಗ್ಗೆ, ಸಿಂಗರ್ಸ್ ಬಗ್ಗೆ ಎಲ್ಲ ಮಾಹಿತಿ ಇತ್ತು ಅವ್ರಿಗೆ. ಸೊ ನನಗೆ ಕಂಠೀರವ ಸ್ಟುಡಿಯೋದಲ್ಲಿ ನನಗೆ ಇವತ್ತು ಚೆನ್ನಾಗಿ ಜ್ಞಾಪಕ ಇದೆ. ಅದರಲ್ಲಿ ನಾನು
ಭಾಗವಹಿಸುವಂಥ ಯೋಗ ಕೊಟ್ಟಿದ್ದ ಪರಮಾತ್ಮ ಅವನಿಗೆ ಧನ್ಯವಾದ ಹೇಳ್ತೀನಿ. ಕನ್ನಡದ ಸರ್ವಶ್ರೇಷ್ಠ ತಾರೆ ಜಯಂತಿಯವರಿದ್ದರು, ಮತ್ತು ಅಂಬರೀಷ್ ಅವರಿದ್ದರು. ಅವ್ರ ಜೊತೆ ನಮ್ಮ ಜೊತೆ ಮಾಡುವಂಥದ್ದು ಬಹಳ ಮುಖ್ಯವಾದ. ಇನ್ನೊಂದು ವಿಷಯ ಗಮನಿಸಬೇಕು ಅಂದರೆ, ಚಿತ್ರರಂಗದಲ್ಲಿ ಸ್ಲೋ ಮೋಷನ್ ತಂದವರು ಮತ್ತು ಪ್ರಪ್ರಥಮ ಬಾರಿಗೆ ಸ್ಟಡಿ ಕ್ಯಾಮ್ರಾವನ್ನು ತಂದವರು ಪುಟ್ಟಣ್ಣ ಕಣಗಾಲ್ ಅಂತ ಧೈರ್ಯವಾಗಿ ಹೇಳ್ತೀನಿ. ಅದರ ಕ್ಯಾಮ್ರಾಮನ್ ಮಾಡಿದವರು ರಾಜೀವ್ ಮೆನನ್ ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ಹಾಗಾಗಿ ಅದರಲ್ಲಿ ಅಭಿನಯಿಸಿದ್ವಿ. ಅಪರ್ಣ ಮಗು ಇವತ್ತು ನಾವು ಕಳ್ಕೊಂಡಿದ್ದೀವಿ. ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ಅವ್ರು ಕಾಯ ಬಿಟ್ಟಿದ್ರು, ಅವರ ಧ್ವನಿ ನಮ್ಮ ಕಿವಿಯಲ್ಲಿ ಇವತ್ತೂ ಇದ್ದೇ ಇರುತ್ತೆ. ಯಾರು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಚಿರಪರಿಚಿತರಾಗ್ತಾಳೆ, ಸದಾ ಅವರು ಹೃದಯದಲ್ಲಿ ನಿಲ್ಲಿಸಿರ್ತಾಳೆ. ಅಷ್ಟೇ. ನಮಸ್ಕಾರ. ಕಂಠೀರವ ಸ್ಟುಡಿಯೋದಲ್ಲಿ ನನಗೆ ಇವತ್ತು ಚೆನ್ನಾಗಿ ಜ್ಞಾಪಕ ಇದೆ. ಅದರಲ್ಲಿ ನಾನು ತುಂಬ ನೋವಾಗುತ್ತೆ. ಯಾಕೆ ಅಂತಂದರೆ 6.5 ವರ್ಷ ಸತತವಾಗಿ ನಾನು, ಅಪ್ಪಣ್ಣ ಅವರು, ಇಡೀ ತಂಡ ಒಂದು ಮಜಾ ಟಾಕೀಸಲ್ಲಿ ಇಡೀ ಕರ್ನಾಟಕದ ಪ್ರತಿಯೊಬ್ಬರಿಗೂ ಖುಷಿ ಕೊಟ್ವಿ, ನಗಿಸಿದ್ವಿ. ಒಂದು ವಿಶೇಷವಾಗಿ ಅಪ್ಪಣ್ಣ ಅವರು ಈ ಹಿಂದೆ ದೂರದರ್ಶನಲ್ಲಿ ಒಂದು ಗಂಭೀರವಾಗಿ ನ್ಯೂಸ್ ರೀಡರ್ ಆಗಿ, ಹಾಗೆ ಹಲವಾರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ನಿರೂಪಕರಾಗಿ ಖ್ಯಾತಿ ಪಡೆದಿದ್ರು. ಅದಾದ ನಂತರ ಒಂದು ಕಂಪ್ಲೀಟ್ ಮಜಾ ಟಾಕೀಸಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ನು, ಒಂದು ಕಾಮಿಡಿ ಪಾತ್ರ ದೊಡ್ಡದಾಗಿ ಕ್ಲಿಕ್ ಆಯಿತು. ವರಲಕ್ಷ್ಮಿಯ ಪಾತ್ರ, ಮತ್ತು ವರಲಕ್ಷ್ಮಿ ಮತ್ತು ಇಜಿಲ ಅಂತಲೇ ಖ್ಯಾತಿಯಾದ ನಾವು ಇಬ್ಬರು ನಮ್ಮ ಒಂದು ತಮಾಷೆ, ಹಾಸ್ಯ ಮತ್ತು ಆ ಘಟನೆಗಳನ್ನ ನೆನೆಸ್ಕೊತಾ ಇದ್ದರೆ ನೋವಾಗುತ್ತೆ. ಯಾಕಂದರೆ ಇವತ್ತು ಇಲ್ಲಿ ನೋಡಿ ತುಂಬ ನೋವಾಯಿತು. ಮತ್ತು ಮಾತುಗಳು ಬರಲ್ಲ, ಹಳೆಯ ನೆನಪುಗಳಾಗುತ್ತೆ. ಮತ್ತು ನಾನು ಚಿಕ್ಕ ಹುಡುಗಾದ ಆಗಿಂದ ಅವರು ಪರಿಚಯ. ಯಾಕಂತಂದರೆ ಅವರ ತಂದೆ ಖ್ಯಾತ ಪತ್ರಕರ್ತರು, ಕನ್ನಡಪ್ರಭ ಕೆಲಸ ಮಾಡ್ತಾಯಿದ್ರು. ಅದಾದ ನಂತರ ಅಪ್ಪಣ್ಣ ಅವರ ಸಂಪರ್ಕ ಆಯಿತು. ಹಲವಾರು ನನ್ನ ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿದ್ದಾರೆ. ನನ್ನ ಸಿನಿಮಾ ಕಾರ್ಯಕ್ರಮಗಳಿರ್ಬೋದು, ಪತ್ರಿಕೆ ಕಾರ್ಯಕ್ರಮಗಳಿರ್ಬೋದು. ಮತ್ತು ಇತ್ತೀಚೆಗಷ್ಟೇ ಒಂದು ಲಂಕೇಶ್ವರ ಬಗ್ಗೆ, ನಮ್ಮ ತಂದೆ ಬಗ್ಗೆ ಒಂದು ಕಾರ್ಯಕ್ರಮ ಅವರೇ ನಡೆಸ್ಕೊಟ್ರು. ಒಂದು ದೊಡ್ಡ ವೇದಿಕೆ ಆಗಿತ್ತು. ಯಾಕೆ ಅಂತಂದರೆ ಅಲ್ಲಿ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರಿದ್ದರು, ಶಿವಪ್ರಕಾಶ್ ಅವರಿದ್ದರು, TN ಸೀತಾರಾಮ್ ಅವರಿದ್ದರು, ಪ್ರಕಾಶ್ ಬೆಳವಾಡಿ ಅವರಿದ್ದರು. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಲಂಕೇಶ್ ಬಗ್ಗೆ ಅದ್ಭುತವಾಗಿ ತಿಳ್ಕೊಂಡಿದ್ದ ಅಪ್ಪಣ್ಣ ಅವರು ಅದ್ಭುತವಾಗಿ ಒಂದು ಕಾರ್ಯಕ್ರಮ ನಡೆಸ್ಕೊಟ್ರು. ಮತ್ತು ಒಂದು ಅದ್ಭುತವಾದ ನಟಿ, ಮತ್ತು ನನಗೆ ತಿಳಿದಿರೋ ಹಾಗೆ ಇಡೀ ಕರ್ನಾಟಕದಲ್ಲಿ ಅವರ ಥರ ಕನ್ನಡ ಮಾತಾಡೋದು, ಆ ವ್ಯಾಕರಣ, ಉಚ್ಚಾರಣೆ ಬಹುಶಃ ಬೇರೆ ಯಾರೂ ಮಾತಾಡ್ತಾ ಇರಲಿಲ್ಲ. ಯಾಕಂದರೆ ಒಂದು ಅವರ ಮಾತಿನಲ್ಲಿ, ಅವರ ಭಾಷೆಯಲ್ಲಿ ಕನ್ನಡನ ಕೇಳಿಸ್ಕೊಳ್ಳೋದೇ ಒಂದು ಆನಂದವಾಗಿತ್ತು, ಖುಷಿ ಕೊಡ್ತಾಯಿತ್ತು, ಸಂತೋಷ ಕೊಡ್ತಾಯಿತ್ತು. ಮತ್ತು ಕೊನೆಯದಾಗಿ ವಿಶೇಷವಾಗಿ ಒಂದು ಮಜಾ ಟಾಕೀಸಿನ ವರಲಕ್ಷ್ಮಿಯನ್ನು ಇವತ್ತು ನಾವು ಕಳ್ಕೊಂಡಿಲ್ಲ. 600ಕ್ಕೂ ಹೆಚ್ಚು ಎಪಿಸೋಡ್ಗಳಲ್ಲಿ ಅವರು ನಾನು ಕಂಡಂಗೆ ಅಂದರೆ ಏನು ಹೇಳಿ, ನಾನು ಅವ್ರ ತಂದೆಯವ್ರ ನಾರಾಯಣ ಸ್ವಾಮಿ ಅವ್ರ ಕಾಲದಿಂದನೂ ಅವರ ಕುಟುಂಬಕ್ಕೆ ನಾನು ಪರಿಚಯಸ್ಥ. ಒಂದು ಶುದ್ಧವಾದ ಮನಸ್ಸು, ಒಂದು ಶುದ್ಧವಾದ ಆತ್ಮ, ಪರಿಶುದ್ಧವಾದ ಮನಸ್ಸು ಇದ್ದಂಥ ಒಬ್ಬ ಕನ್ನಡತಿನ ನಾವು ಕಳ್ಕೊಂಡಿದ್ದೀವಿ. ಕನ್ನಡದ ಒಡತಿ ಅಂದರೆ ತಪ್ಪಾಗಲಾರ್ದು ಅಂತ ನನ್ನ ಭಾವನೆ. ಯಾವುದೇ ಕಾರ್ಯಕ್ರಮ ಇರ್ಬೋದು, ಅವರ ನಿರೂಪಣೆ ಇದ್ದರೆ ಅದಕ್ಕೊಂದು ದೊಡ್ಡ ಮೆರುಗು ಬರ್ತಾ ಇತ್ತು. ಅದು ಸಣ್ಣ ಕಾರ್ಯಕ್ರಮ ಆಗಲಿ, ದೊಡ್ಡ ಕಾರ್ಯಕ್ರಮ ಆಗಲಿ, ಯಾವುದೇ ಕಾರ್ಯಕ್ರಮ ಆಗಲಿ, ಒಬ್ಬರ ಸ್ಮರಣೆ ಇರ್ಬೋದು, ಒಬ್ಬರ ಹೊಗಳಿಕೆ ಇರ್ಬೋದು, ಯಾವುದೇ ಇದ್ರೂ ಅಂದರೆ ಅವರ ಅತ್ಯಂತ ಪ್ರಸಿದ್ಧವಾದಂಥ ಒಂದು ಕವನ. ಈ ಕವನಕ್ಕೆ ನಾನು ಮತ್ತು ಅಪರ್ಣ ಅವರು ರೂಪದರ್ಶಿಗಳ ಗೀತಚಿತ್ರ ರೂಪದಲ್ಲಿ ಬಂದು ತುಂಬ ಹೆಸರು ಮಾಡಿತ್ತು. ಆಮೇಲೆ ಹಲವಾರು ಧಾರಾವಾಹಿಗಳು, ಚಲನಚಿತ್ರಗಳಲ್ಲೂ ಕೂಡ ನಾವು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ. ಅತ್ಯಂತ ಸರಳ ವ್ಯಕ್ತಿ, ಸಜ್ಜನ, ಕನ್ನಡ ಮಾತಾಡೋದರಲ್ಲಿ ತುಂಬ ಸರಳವಾಗಿ, ಸುಲಲಿತವಾಗಿ, ಸ್ವಚ್ಛವಾಗಿ ಕನ್ನಡವನ್ನು ಮಾತಾಡ್ತಾಯಿದ್ರು. ತುಂಬ ಅವರಿಗೆ ಅದ್ಧೂರಿ, ಆಡಂಬರ ಯಾವುದೂ ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ಅಷ್ಟೇ ಸರಳವಾಗಿದ್ದರು. ಎಲ್ಲರನ್ನೂ ಪ್ರೀತಿ, ವಿಶ್ವಾಸ, ಅಭಿಮಾನದಿಂದ
ಮಾತಾಡಿಸ್ತಾ ಇದ್ದರು. ಅವರು ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ ಆಗಿದ್ದರು, ಒಳ್ಳೆಯ ನಿರೂಪಕಿ ಆಗಿದ್ದರು. ಯಾವುದೇ ದೊಡ್ಡ ಕಾರ್ಯಕ್ರಮ ಇರಲಿ ಅಲ್ಲಿ ಅಪರ್ಣಾ ಇದ್ದಾರೆ ನಿರೂಪಣೆ ಅಂದರೆ ಆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿರೋದು. ಅವರ ಅಗಲುವಿಕೆ ನಮಗೆಲ್ಲ ತುಂಬ ದುಃಖ ಭರಿಸುವಂಥದ್ದಾಗಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಅವರ ಕುಟುಂಬದವರಿಗೆ ದೇವರು ಈ ಶಕ್ತಿಯನ್ನು ದಹಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ನಮಸ್ಕಾರ. ತುಂಬ ದುಃಖಕರವಾದ ಸಂಗತಿ. ಕರ್ನಾಟಕ ಮಾತೆಯ ಒಂದು ವಜ್ರಾಭರಣ ಇವತ್ತು ಕಳಚಿದೆ. ಆದರೆ ಒಂದೇ ಒಂದು ನನಗೆ ಸಂತೃಪ್ತಿ ಇದೆ, ಎಲ್ಲೋ ಪರಂಧಾಮದಲ್ಲಿ ಆಕೆಯ ಒಂದು ಸರ್ವೀಸು ದೇವರಿಗೆ ಅಲ್ಲಿ ಬೇಕಾಗಿತ್ತು ಅಂತ ಕಾಣುತ್ತೆ. ಯಾಕೆಂದರೆ ಅಲ್ಲೂ ಇವಳನ್ನ ಕರೆಸ್ಕೋಬೇಕು ಅಂತ ತುಂಬ ದಿನದಿಂದ ಯೋಜನೆ ಇತ್ತು. ಪ್ರಾಬಬ್ಲಿ ಅದಕ್ಕೊಂದು 2-3 ವರ್ಷದಿಂದ ದೇವರು ಪ್ಲ್ಯಾನ್ ಮಾಡ್ದ. ನಾನು ಅವಳಿಗೆ ಆವಾಗ ನನಗೆ ಶಿ ಈಸ್ ಬಿನ್ ಆಲ್ಮೋಸ್ಟ್ ಮೈ ಅಡಾಪ್ಟೆಡ್ ಡಾಟರ್. ವಿ ಹ್ಯಾವ್ ಬಿನ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಫಾರ್ ದಿ ಲಾಸ್ಟ್ 1 ವರ್ಷದಿಂದ. ಈ ಒಂದು ಸಿಚುಯೇಷನ್ ಆದಾಗಿಂದ ಎವ್ರಿ ಡೇ ವಿ ಯೂಸ್ ಟು ಮೀಟ್ ಹರ್. ಕರಿಯೋಳು ಫೋನ್ ಮಾಡಿ ಬನ್ನಿ ಅಂತ. ಹೋದರೆ ಏನೋ ಒಂದು ಸಂತೋಷ, ಎಲ್ಲ ಕಾಯಿಲೆಗಳು ಇದೆಲ್ಲ ಮರೆತುಬಿಟ್ಟು ತುಂಬ ಖುಷಿಯಾಗಿ ಮಾತಾಡೋಣ. ಸೊ ಕರ್ನಾಟಕ ನನ್ನ ಮಗು ಈಗ ತಾನೇ ನಮ್ಮ ಶ್ರೇಷ್ಠ ಕವಿ ಎಚ್.ಎಸ್. ಅವರು ಒಂದು ಮಾತು ಹೇಳೋದು, ನಮಗೆ ಆಯುಷ್ ಜಾಸ್ತಿ ಆದಷ್ಟು ಜಾಸ್ತಿ ಸಾವು ನೋಡ್ತಾ ಇದ್ದೀವಿ ಅಂತ. ಕೆಲವು ಸಲ ಅನಿಸುತ್ತೆ ಜಾಸ್ತಿ ಆಗಬೇಕು ಆಯುಸ್ಸು. ನಮ್ಮ ಕಣ್ಮುಂದೆನೇ ಈ ಸಲ ಮಕ್ಕಳೆಲ್ಲ ಹೋಗ್ತಾರಲ್ಲ. ಈ ಮಗು ನಿಜವಾದ ಮಗುವಿಂದ ನೋಡಿದ್ರು. ಅವ್ರ ತಂದೆ ನಾರಾಯಣ ಸ್ವಾಮಿಗಳು ಕನ್ನಡಪ್ರಭ ನಮ್ಮ ಸಿನಿಮಾ ಸಂಚಿಕೆಯನ್ನು ಅವ್ರು ನಡೆಸ್ತಾ ಇದ್ರು. ಎಂಥ ಜರ್ನಲಿಸ್ಟ್ ಅವರು. ಇವತ್ತು ಅಪರ್ಣಾ ಸಂಸ್ಕಾರ ನೋಡಿದಾಗ ಜ್ಞಾಪಕ ಬರೋದು ನಾರಾಯಣ ಸ್ವಾಮಿ. ಎಂಥ ಸಂಸ್ಕಾರ ಅವರು. ಒಬ್ಬ ಜರ್ನಲಿಸ್ಟಾಗಿ ನಮ್ಮ ಚಿತ್ರೀಕರಣಕ್ಕೆಲ್ಲ ಬಂದಾಗ ಆ ಚಿತ್ರೀಕರಣ ನೋಡಿ ಹೊಗಳೋದು ಬೈಯೋದು ಏನು ವಿಚಾರ. ಅಲ್ಲಿ ನಾವು ಹೇಗಿರಬೇಕು, ಏನಿರಬೇಕು ಅದನ್ನು ಇಂಡೈರೆಕ್ಟಾಗಿ ಹೇಳ್ತಾ ನಮ್ಮ ಬದುಕು ರೂಪಿಸಿದ ಶಿಲ್ಪಿಗಳಲ್ಲಿ ಇವತ್ತು ತಂದೆನೂ ಒಬ್ಬರು. ಸಾವಿರಾರು ಜನಕ್ಕೆ ಆ ಥರ ಅವರು ಉದ್ಯೋಗ ಹೇಳುವಾಗ ಮಗಳನ್ನು ಹೇಗೆ ಬೆಳೆಸ್ತಾರೆ ಅನ್ನೋದು ಕನ್ನಡ ನೋಡಿದ್ರೆ ಗೊತ್ತಾಗುತ್ತೆ. ಶುದ್ಧ ಕನ್ನಡ, ಸ್ಫುಟವಾದ ಕನ್ನಡ. ಪದಕ್ಕಾಗಿ ಹುಡ್ಕೊಂಡೇ ಬೇಕಾಗಿರಲಿಲ್ಲ, ತಾನಾಗಿ ಬರ್ತಾ ಇರೋದು. ಆ ಪ್ರತಿಯೊಂದು ಪದನೂ ನೇರ ಜನಗಳ ಹೃದಯ ಮುಟ್ತಾಯಿತ್ತು. ಅಂಥ ಒಂದು ಭಾಷೆಯ ಪಾಂಡಿತ್ಯ ನೋಡಿಲ್ಲ. ಆ ನಗುಮುಖ ಇನ್ನು ನನ್ನ ಬದುಕಿರೋವರೆಗೂ ಆ ನಗುಮುಖ ಹಾಗೇ ಜ್ಞಾಪಕ ಬರ್ತಾ ಇರುತ್ತೆ. ಆ ಮಗು ಬಗ್ಗೆ ಎಷ್ಟೇ ಹೇಳ್ತಾ ಹೋದರೂ ಇನ್ನೂ ಹೇಳಬೇಕು ಅನಿಸುತ್ತೆ. ಜೀವನದಲ್ಲಿ ತುಂಬ ನೋವು, ಅದೇ ಅವರಿಗೆ ಇಷ್ಟಕ್ಕೆಲ್ಲ ಶಕ್ತಿ ಅವಳ ಪತಿ. ಅಂಥ ತಂದೆ, ಅಂಥ ಪತಿ ಭಾಳ ಅಪರೂಪ. ಅಂಥ ಅದೃಷ್ಟ ಈ ಅಪರ್ಣ ಮಾಡಿತ್ತು. ಮಗು ಎಲ್ಲೇ ಇಲ್ಲ, ಅವಳ ಆತ್ಮ ತನ್ನ ಸುತ್ತಮುತ್ತಾ ಇದ್ದು ಯಾವ ಮೇಲೆ ಉಳಿಸೋದಿಲ್ಲ, ಕರ್ಕೊಂಡ್ಬಿಡ್ತಾನೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಒಂದು ಅಪರೂಪದ ಕನ್ನಡದ ಹೆಣ್ಣು ಮಗು ಅಪರ್ಣ. ಕನ್ನಡ ಪದಗಳಿಗೆ ಅಲಂಕಾರ ಮಾಡಿ ನಮಗೆಲ್ಲ ಪರಿಚಯ ಮಾಡಿಸಿದಂಥ ಹೆಣ್ಣು ಮಗು. ನಾನು ಯಾವಾಗಲೂ ಅವರನ್ನು ಟೀಚರ್ ಅಂತ ಕರಿತಾ ಇರ್ತೀನಿ. ಯಾಕೆಂದರೆ ಭಾಳಷ್ಟು ಜನ ಅವರಿಂದ ಭಾಷೆಯ ಪಾಠವನ್ನು ಕಲಿಬೇಕಾದಂತ ಇತ್ತದು. ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾಯಿದ್ರು, ಅಪರ್ಣ ಅವ್ರ ಹತ್ರ 1 ತಿಂಗಳು ನಾನು ಟ್ಯೂಷನ್ಗೆ ಹೋಗಬೇಕು ಸರ್ ಅಂತ ಹೇಳಿ.
ಅಂದರೆ ಅಷ್ಟು ಸ್ವಚ್ಛಂದ ಕನ್ನಡ ಅವರ ಬಾಯಿಂದ ಕೇಳಿ ಬರ್ತಾಯಿತ್ತು. ವೇದಿಕೆ ಕಾರ್ಯಕ್ರಮಗಳು ಅಪರ್ಣ ಅವರಿಗೆ ಸಿಕ್ಕಿಬಿಟ್ರೆ ನಾವು ನಿರಾತಂಕವಾಗಿರ್ಬೋದಾಗಿತ್ತು. ಅಷ್ಟು ಅಚ್ಚುಕಟ್ಟ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾಯಿದ್ರು. ಕಾರ್ಯಕ್ರಮಕ್ಕೆ ಬರುವ ಅತಿಥಿಗಳು ಕಾರ್ಯಕ್ರಮದ ಬಗ್ಗೆ ವಿಶೇಷವಾಗಿ ಎಲ್ಲವನ್ನು ತಿಳ್ಕೊಂಡು ಅವ್ರ ಬಗ್ಗೆ ತುಂಬ ಸುಂದರವಾಗಿ ನಿರೂಪಣೆ ಮಾಡ್ತಾಯಿದ್ರು. ಭಾಳ ಬೇಗ ಹೊರಟೋದು, ತುಂಬ ಚಿಕ್ಕ ವಯಸ್ಸು, ಮನಸ್ಸಿಗೆ ಭಾಳ ಆಘಾತ ಆಯಿತು. ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿರಲಿಲ್ಲ, ಸಹ ನಿರ್ದೇಶಕನ ಕೆಲಸ ಮಾಡಿದ್ದೆ. ಆದರೂ ಕೂಡ ಅವ್ರ ಜೊತೆಯಲ್ಲಿ ಎಲ್ಲೇ ಸಿಕ್ಕಿದ್ರು ಕೂಡ ತುಂಬ ಚೆನ್ನಾಗಿ ಆಪ್ಯಾಯಮಾನವಾಗಿ ಮಾತಾಡ್ತಾಯಿದ್ರು. ಒಂದೆರಡು ಚಿತ್ರಗಳಲ್ಲಿ ನಾನು ಕರೆದೆ, ಅವಕಾಶ ಇತ್ತು, ಅವರು ಡೇಟ್ಗಳು ಹೊಂದ್ಕೊಂಡು ಬರೋಕ್ಕಾಗಲಿಲ್ಲ. ಬಟ್ ಇವತ್ತು ಅವರ ಅಗಲಿಕೆ ನನಗೊಂದು ದೊಡ್ಡ ಆಘಾತ, ಬೇಸರ ಆಗುತ್ತೆ. ಅವ್ರು ನಮ್ಮನ್ನು ಅಗಲಿದ್ದಾರೆ ಅನ್ನೋದು ಸತ್ಯ, ಆದರೆ ಅವರು ಬಹಳಷ್ಟು ವರ್ಷಗಳ ಕಾಲ ಕನ್ನಡ ನಾಡಿನಲ್ಲಿ ಕನ್ನಡಿಗರ ಮನಸ್ಸಲ್ಲಿ ಅಚ್ಚಳಿದೆ ಉಳ್ಕೊಂಡಿರ್ತಾರೆ ಅನ್ನೋದು ಸತ್ಯ. ಒಳ್ಳೆಯದಾಗಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಜೀವನ ಸಂಗಾತಿಯನ್ನು ಕಳ್ಕೊಳ್ಳೋದಕ್ಕಿಂತ ದೊಡ್ಡ ಏನಂತಾರೆ ಪರ್ಸ್ನಲ್ ಲಾಸ್ ಇನ್ನೊಂದಿರಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಅವರಿಬ್ಬರು ತುಂಬ ಚೆನ್ನಾಗಿ ಸಿಚುವೇಶನ್ ಹ್ಯಾಂಡಲ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವರ ಪತಿ ಅವರನ್ನು ಅದ್ಭುತವಾಗಿ ನೋಡ್ಕೊಂಡಿದ್ದಾರೆ. ಕನ್ನಡಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ. ಅಪರ್ಣ ಅಂದರೆ ಕನ್ನಡಿಗರ ಸ್ವತ್ತು ಅಂತ ಇತ್ತು. ಸ್ವಚ್ಛ ಕನ್ನಡ ಮಾತಾಡೋರಿಗೆ ತುಂಬ ಇನ್ಸ್ಪಿರೇಷನ್ ನಿಮ್ಮ ಅವ್ರ ಒಡನಾಟ. ಅಲ್ಲ, ನೀವು ಹೇಳುತ್ತಿ ಈಗ ತಾನೇ ಪೇಪರಲ್ಲಿ ಓದ್ತಾ ಇದ್ದೆ, ಅವ್ರು ಬರೆದಿದ್ದಾರೆ, ಸಿಬಿರು ತೆಗೆದ ಕಬ್ಬಿನಂತೆ ಕಾದು ತಂಪಾದ ಹಾಲಿನಂತೆಲ್ಲ ಕನ್ನಡ ನಾವು ವರ್ಣನೆ ಮಾಡ್ತೀವಲ್ಲ, ಅದನ್ನೆಲ್ಲ ನೋಡಿದ್ದು ಅಪರ್ಣ ಅವರ ಕನ್ನಡವನ್ನು ಮಾತಾಡ್ತಿದ್ದಾಗ ಹಂಗೆ ಬರೆದಿದ್ರು. ಸೊ ಅಂದರೆ ನಾವು ಅದೇನೋ ಅವರ ಮುಖದಲ್ಲಿದ್ದಂಥ ಸೌಮ್ಯ ಕಳೆನೋ ಏನೋ ಅಥವಾ ಏನೋ ಸರ್, ಅವ್ರು ಮಾತಾಡ್ತಿದ್ದಾಗ ಅವ್ರ ಬಾಯಲ್ಲಿ ಬರೆದಂಥ ನಮ್ಮ ಭಾಷೆ ಇರ್ಬೋದು, ಅವ್ರು ನೋಡಿದ್ರೆ ಒಂದು ಗೌರವ ಬರೋದು. ನಾನು ಅವ್ರು ನೋಡಿದಾಗಲ್ಲ, ನೆನ್ನೆ ನಿಮ್ಮ ಟಿ ವಿಯಲ್ಲಿ ನೋಡಿದೆ ಅಂತ ಹೇಳಿದೆ. ಅವರು ಸರ್ ನಿಮ್ಮನ್ನು ನಾನು ಟಿ ವಿ ಪ್ರೋಗ್ರಾಮ್ ನೋಡಿದೆ ಅಂತ ಹೇಳೋರು. ಇಲ್ಲೇ ಒಂದು ರೋಡ್ ಆ ಕಡೆ ಇದ್ದೀವಿ, ಈ ಟಿ ವಿಯಲ್ಲೇ ನೋಡ್ತಾ ಇದ್ದೀವಿ ಒಬ್ಬರೊಬ್ಬರನ್ನ. ಆ ಥರ ಒಂದು ಲೇಡಿ. ಆ್ಯಂಡ್ ನನಗೆ ಆಶ್ಚರ್ಯ ಆಗೋದು, ಅವರು ನಿರೂಪಣೆ ಮಾಡುವಾಗ ಎಲ್ಲ ಆ್ಯಂಕರ್ಸು ಒಂದು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ, ಆ ಸ್ಕ್ರಿಪ್ಟನ್ನು ಮೊದಲೇ ಕೊಟ್ಟಿರ್ತಾರೆ, ಅದರ ಪ್ರಕಾರ ಮಾಡ್ತಾರೆ. ಲಾಸ್ಟ್ 2 ನಿಮಿಷಕ್ಕೆ ಮುಂಚೆ ಯಾರೋ ಬಂದು ಒಂದು ಎಲ್ಲವನ್ನೂ ಕರೆಕ್ಟ್ ಮಾಡಿಬಿಡ್ತಾರೆ. ಸರ್ ಇವ್ರು ಬರ್ತಾರಲ್ಲ, ಇವ್ರು ಬರ್ತಾ ಇದ್ದಾರೆ, ಇದು ನಡೆಯಲ್ಲ, ಅದು ನಡೆಯುತ್ತೆ ಅಂತ ಏನೇನೋ ಕರೆಕ್ಷನ್ ಮಾಡ್ತಾರಲ್ಲ. ಏನು ಮಾಡಿದ್ರು ಅಪರ್ಣ ಕೂಲಾಗಿ ಹಾಂ ಸರಿ, ಟೆನ್ಷನೇ ಆಗ್ತಿರಲಿಲ್ಲ. ಅಷ್ಟು ಕಾನ್ಫಿಡೆನ್ಸ್ ಆ ನಿರೂಪಣೆ ಬಗ್ಗೆ ಅವ್ರಿಗಿದ್ದು ಆತ್ಮವಿಶ್ವಾಸ, ಅವರ ಭಾಷೆ ರೀ. ಚಂದನ ಟೈಮ್ಸಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ, ಅವರ ಆ್ಯಕ್ಟಿಂಗ್ ಮಾಡೋ ಚಿತ್ರಗಳು ನೋಡಿದ್ದೀವಿ, ಅವ್ರು ಮಾಡಿದಂಥ ಟಿ ವಿ ಕಾರ್ಯಕ್ರಮಗಳು ನೋಡಿದ್ವಿ. ನಿಜವಾಗ್ಲೂ ಕನ್ನಡದ ಆಸ್ತಿ. ಅಂದರೆ ಒಬ್ಬೊಬ್ಬರು ನಮ್ಮನ್ನು ಅಗಲಿದಾಗ ಅವ್ರದ್ದು ಕೆಲವ್ರದ್ದು ನಗು ನೆನಪಾಗುತ್ತೆ, ಕೆಲವ್ರದ್ದು ಇನ್ನೇನೋ ಅವ್ರದ್ದು. ಬಟ್ ಅಪರ್ಣ ಅಂದ ತಕ್ಷಣ ನಮ್ಮ ನೆನಪಾಗೋದು ಕನ್ನಡ, ನಮ್ಮ ಭಾಷೆ ನೆನಪಾಗೋದು. ಅದು ದೊಡ್ಡ ಸಾಧನೆ. ಅಂದರೆ ಈ ಪ್ರಾಬ್ಲಮ್ ಬಗ್ಗೆ ನಮ್ಗೆ ಗೊತ್ತಿತ್ತು, ಈ ಸಮಸ್ಯೆ ಬಗ್ಗೆ ಸ್ವಲ್ಪ ತೊಂದರೆಯಲ್ಲಿ ಇದ್ರು ಅನಿಸುತ್ತೆ. ಅಡ್ವಾನ್ಸ್ ಸ್ಟೇಜಲ್ಲಿತ್ತು ಅಂತ ಹೇಳಿದ್ರು ಅವರು ಮನೆಯವರು. ಸೊ ಏನೇ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಒನ್ ಆಫ್ ದಿ ಫೈನೆಸ್ಟ್ ನಾವು ನೋಡಿರುವಂಥ ನಿರೂಪಕರಲ್ಲಿ ಅತಿ ಶ್ರೇಷ್ಠವಾದ ನಿರೂಪಕರು ಅಂದರೆ ಅಪರ್ಣ. ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ಮಾಸ್ ಡೈರೆಕ್ಟರ್ ಪುಟ್ಟಣ್ಣ ಕಣಗಾಲ್ ಅವರ ಕೊನೆಯ ಚಿತ್ರ ಮಸಣದ ಹೂವು. ಆ ಚಿತ್ರದ ನಾಯಕಿ ಅಪರ್ಣ. ಪತ್ರಕರ್ತ KS ನಾರಾಯಣಸ್ವಾಮಿಯವರ ಮಗಳು, ಕನ್ನಡಪ್ರಭ ಅವರ ಮಗಳು ಅಪರ್ಣ. ಮಸಣದ ಹೂವು ಚಿತ್ರದಲ್ಲಿ ಪುಟ್ಟಣ್ಣಾಜಿಯವರಿಂದ ಕರೆ ನನಗೆ ಬಂದಾಗ ಆಂಕೂರದಲ್ಲಿ ಶೂಟಿಂಗ್ ನನಗೆ. ಅವತ್ತು ಅಂಬರೀಷ್ ಅಣ್ಣವ್ರದ್ದು ಲಾಸ್ಟ್ ಡೇ ಶೂಟಿಂಗು. ಮಸಣದ ಹೂವು ಆ ಟೈಟಲ್ ಸಾಂಗ್, ಮಸಣದ ಹೂವು ಎಂದು ನೀನೇಕ ಕೂರುಗುವೆ, ಮಸಣದ ವಾಸಿಯು ಮಹಾದೇವನಲ್ಲವೇ ಅಂತ ಒಂದು ಸಾಂಗ್ ನಡೀತಾ ಇತ್ತು. ಆ ದಿನ ನನಗೆ ಶೂಟಿಂಗ್ ಇರಲಿಲ್ಲ. ನೆಕ್ಸ್ಟ್ ಡೇ ಅಪರ್ಣ ಮತ್ತು ನನಗೂ ಒಂದು ದೊಡ್ಡ ಸೀನ್ ಅವತ್ತು, ಡೈಲಾಗ್ ಪೋರ್ಷನ್ಸ್.
ಅದಾದ ನಂತರ ಸಾಂಗು ಅಂಕೋಲದಲ್ಲಿ ಬೀಚಲ್ಲಿ ಸುತ್ತಮುತ್ತ ಸಾಂಗು, ಉಪ್ಪಿನ ಸಾಗರಕ್ಕೂ ಮುಪ್ಪಿದೆಯಂತೆ ಒಪ್ಪಿದ ಪ್ರೀತಿಗೆ ಮುಪ್ಪಿಲ್ಲವಂತೆ. ಸೊ ಈ ಸಾಂಗ್ 2 ದಿನ 3 ದಿನ ನಡೀತು. ಅದೇ ಲಾಸ್ಟ್ ಶಾಟ್ ಪುಟ್ಟಣ್ಣಾಜಿಯವರು ಆ ಅಂಕುರದಲ್ಲಿ ಸನ್ಸೆಟ್ ಆಗ್ತಾ ಇದೆ ಬೀಚ್ ಮಧ್ಯ, ಆ ಹಮ್ಮಿಂಗ್ ಲಾಸ್ಟ್ ಅದೇ ಶೂಟಿಂಗ್ ಆ ಚಿತ್ರದ ಮುಖಾಂತರ ಪುಟ್ಟಣ್ಣಾಜಿಯವ್ರದ್ದು ಲಾಸ್ಟ್ ಶೂಟಿಂಗ್ ಕೂಡ ಆಗಿತ್ತು. ಇನ್ನು ಅಪರ್ಣವ್ರ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಮುಗಿನೋ ಸ್ವಭಾವ, ಕನ್ನಡದ ಅಂದರೆ ಬಹಳ ಸ್ಪಷ್ಟತೆ ಇತ್ತು, ಕನ್ನಡ ಜ್ಞಾನ ಇತ್ತು. ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಸರ್ಕಾರದ ಕಾರ್ಯಕ್ರಮಗಳಾಗಿರ್ಬೋದು, ಅಲ್ಲಿ ಅಪರ್ಣ ಅವರು ಮುಂಚೂಣಿಯಲ್ಲಿರ್ತಾ ಇದ್ರು. ಯಾಕೆಂದರೆ ಅವ್ರ ಕನ್ನಡ ಸ್ಪಷ್ಟತೆ ಇತ್ತು. ಬೊಮ್ಮಾಯಿ ಸಾಹೇಬರು ಆ ಸ್ಟೇಜಲ್ಲಿ ಇದ್ದಾರೆ ಅಂತಂದರೆ ಬೊಮ್ಮಾಯಿಯವ್ರ ಬಗ್ಗೆ ಏನು ಹೇಳ್ಬೋದು ನಾನು, ಅವ್ರ ಬಗ್ಗೆ ತಿಳ್ಕೊಳ್ತಾ ಇದ್ರು. ಒಂದು ಅಪರೂಪದ ವ್ಯಕ್ತಿತ್ವ ಅಪರ್ಣ ಅವತ್ತು. ಇವತ್ತು ಅವರ ಬದುಕಿನಲ್ಲಿ ಇನ್ನೊಂದು ಮಜಾ ಟಾಕೀಸ್ ಅಂತ ಇದೆಯಲ್ಲ, ಕಲಾವಿದರಿಗೆ ಸಾಕಷ್ಟು ಅವಕಾಶ ಸಿಗುತ್ತೆ, ಕೆಲವರಿಗೆ ಅವಕಾಶ ಸಿಗಲ್ಲ. ಬಟ್ ಮಜಾ ಟಾಕೀಸ್ ಅನ್ನೋದು ಲಾಂಗ್ ಜರ್ನಿ, ಸೃಜನ್ ಲೋಕೇಶ್ಗೆ ನಿಜವಾಗ್ಲೂ ಈ ಮೂಲಕ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಲಾವಿದರಿಗೆ ಒಂದು ಲೈಫ್ ಕೊಟ್ಟಂಥ, ಲೈಫ್ ಕೊಟ್ಟಂಥ ಮಜಾ ಟಾಕೀಸ್ ಇದೆಯಲ್ಲ, ಅದು ಆರ್ಥಿಕವಾಗಿರ್ಬೋದು, ಅದು ಮಾನಸಿಕವಾಗಿರ್ಬೋದು. ಇನ್ನು ಅಪರ್ಣ ನಮಗೆ ಒಬ್ಬ ಕನ್ನಡತಿ ಕಳ್ಕೊಂಡಿದ್ವಿ. ನನಗೆ ರಾತ್ರಿ 10-10:30 ಕ್ಯಾಪ್ಷನ್ಸ್ ಬರ್ತಿತ್ತು, ಎಲ್ಲ ಮಾಧ್ಯಮಗಳ ಮುಖಾಂತರ ಕ್ಯಾಪ್ಷನ್ಸ್ ಬರ್ತಾಯಿತ್ತು. ನಿರೂಪಿಕಿ ನಟಿ ಅಪರ್ಣ ಇನ್ನಿಲ್ಲ ಅಂತಾಗ ನಿಜವಾಗ್ಲೂ ನನಗೆ ಶಾಕ್ ಆಯಿತು. ನನಗೆ ಆ ಶೂಟಿಂಗಲ್ಲಿ 5-6 ದಿವಸ ಅವ್ರ ಜೊತೆಲಿ ಇದ್ದ ದಿನಗಳು ನನಗೆ ನೆನಪಲ್ಲಿ ಕಾಡ್ತಾ ಇತ್ತು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಹಸ್ಬೆಂಡ್ ಏನು ಅನ್ಯೂನ್ಯವಾಗಿದ್ದರೆ ಇಷ್ಟು ವರ್ಷ ಈಗ ಏಕಾಂಗ ಆಗ್ತಾ ಇದ್ದಾರೆ, ಅವ್ರಿಗೆ ಮಾನಸಿಕವಾದ ಧೈರ್ಯ ಸಿಗಲಿ ಅಂತ ಪರಮಾತ್ಮನ ಕೇಳಿ.